ನಮಸ್ಕಾರ ವೀಕ್ಷಕರೇ, ಡಿಜಿಟಲ್ ಕನ್ನಡಿಗ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇನ್ನು ಹೊಸ ವೀಡಿಯೋಸ್ ಬಂದಾಗ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತಿನ ಕಾನ್ಸೆಪ್ಟ್ ಮಾರ್ಕೆಟಿಂಗ್ ರಿಲೇಟೆಡ್ ಇರುತ್ತೆ. ಸೊ ಮಾರ್ಕೆಟಿಂಗ್ ರಿಲೇಟೆಡ್ನಲ್ಲಿ ಸ್ಮಾಲ್ ಬಿಸ್ನೆಸ್ ಓನರ್ಸು ಮತ್ತು ಮೀಡಿಯಮ್ ಬಿಸ್ನೆಸ್ ಓನರ್ಸು ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿರ್ತಾರೆ. ತುಂಬ ಜನ ತುಂಬ ಮಾರ್ಕೆಟಿಂಗ್ ಪ್ಲ್ಯಾನು ಅದು ಇದು ಮಾಡಬೇಕಂತ ಹೇಳ್ತಾರೆ. ಯಾವುದು ಕರೆಕ್ಟು, ಈ ಸಿಂಪಲ್ ಸ್ಟೆಪ್ಸ್ನಲ್ಲಿ ಹೇಗೆ ಮಾರ್ಕೆಟಿಂಗ್ ಮಾಡೋದು ಮತ್ತು ಹೇಗೆ ಅದನ್ನು ಪ್ಲ್ಯಾನ್ ಮಾಡೋದು ಅಂತ ಒಂದು ಪ್ರಶ್ನೆ ಇರುತ್ತೆ. ಸೊ ಓವರ್ಲೋಡೆಡ್ ಇನ್ಫಾರ್ಮೇಷನ್ ಇರೋದ್ರಿಂದ ತುಂಬ ಜನ ಬಹಳ ಅನಾಲಿಸಿಸ್ ಮಾಡಿಕೊಂಡು ಅದರಲ್ಲೇ ಟೈಮ್ ಮಾಡಿಕೊಂಡು ಏನು ಮಾಡಬೇಕಂತ ಗೊತ್ತಾಗಲಾರ್ದೆ ಪ್ಲ್ಯಾನ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಅಥವಾ ಯಾರಿಗೋ ಕೊಟ್ಟಿರ್ತಾರೆ, ಆ ಪ್ಲ್ಯಾನು ಕರೆಕ್ಟಾಗಿ ಸಿಂಕ್ ಆಗ್ತಿರಲ್ಲ, ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕಾಗ್ತಿರಲ್ಲ. ಸೊ ಇಂಥದ್ದೆಲ್ಲ ಇಶ್ಯೂಸ್ ಬರ್ತವೆ. ಸೊ ಸ್ಮಾಲ್ ಬಿಸ್ನೆಸ್ ಓನರ್ಸು ಅಥವಾ ಮಾರ್ಕೆಟರ್ಸು ಈ ಸಿಂಪಲ್ ಟೆಕ್ನಿಕ್, 1 ಪೇಜ್ ಮಾರ್ಕೆಟಿಂಗ್ ಪ್ಲ್ಯಾನ್ ಅಂತ ಟೆಕ್ನಿಕ್ನ ಯೂಸ್ ಮಾಡ್ಬೋದು. ಇದನ್ನು ಅಲೆನ್ ಡಿಬ್ ಅನ್ನೋರು ಬುಕ್ ಬರೆದಿದ್ದಾರೆ. ಸೊ ಅದ್ರ ರಿಲೇಟೆಡೇ ಇದಿರುತ್ತೆ. ಈಗ ನಾನು ಸ್ಕ್ರೀನ್ ಶೇರ್ ಮಾಡ್ತೇನೆ, ನೋಡಿ. 1 ಪೇಜ್ ಮಾರ್ಕೆಟಿಂಗ್ ಪ್ಲ್ಯಾನ್ ಅಲೆನ್ ಡಿಬ್ ಅವ್ರದ್ದು ಏನು ಹೇಳುತ್ತಪ್ಪ ಅಂತಂದರೆ 3 ಸ್ಟೇಜಸ್ನಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡಲಾಗಿದೆ. ಸೊ ಬಿಫೋರ್ ಪ್ರಾಸ್ಪೆಕ್ಟ್ ಸ್ಟೇಜು, ಡ್ಯೂರಿಂಗ್ ಲೀಡ್ ಸ್ಟೇಜು, ಆಫ್ಟರ್ ಅಂದರೆ ಕಸ್ಟಮರ್ ಸ್ಟೇಜು. ಪ್ರಾಸ್ಪೆಕ್ಟ್ ಸ್ಟೇಜ್ ಏನಪ್ಪ ಅಂತಂದರೆ ಇಲ್ಲಿ 3 ವಿಷಯಗಳನ್ನು ತಿಳ್ಕೋಬೇಕು. ಟಾರ್ಗೆಟ್ ಮಾರ್ಕೆಟ್ ಯಾರು, ಅಂದರೆ ಯಾರು ನಿಮ್ಮ ಕಸ್ಟಮರ್ ಆಗ್ಬೋದು, ಅವ್ರಿಗೆ ನಾನು ಏನು ಮೆಸೇಜ್ ಹೇಳಿ ನಮ್ಮ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ರಿಲೇಟೆಡ್ ಅಟ್ರ್ಯಾಕ್ಟ್ ಮಾಡ್ತೇನೆ, ಮತ್ತು ಅದನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ನಾನು ಏನೇನು ಚಾನಲ್ಸ್ ಯೂಸ್ ಮಾಡ್ತೇನೆ, ಮಾರ್ಕೆಟಿಂಗ್ ಚಾನಲ್ಸ್ ಏನೇನು ಯೂಸ್ ಮಾಡ್ತೇನೆ. ಸೊ ಒಂದು ಸಲ ಕಸ್ಟಮರ್ ಅಟ್ರ್ಯಾಕ್ಟ್ ಆದಮೇಲೆ ಅವ್ರದ್ದು ಫೋನ್ ನಂಬರ್ಸ್, ಇಮೇಲ್ಸ್ ಎಲ್ಲ ತಿಳ್ಕೊಂಡು ಅವ್ರನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಅಂತ ತಿಳ್ಕೊತೇನೆ. ಲೀಡ್ ಅದನ್ನು ಫೋನ್ ನಂಬರ್ ತಿಳ್ಕೊಳ್ಳೋಕ್ಕೆ, ಇಮೇಲ್ ತಿಳ್ಕೊಳ್ಳೋಕ್ಕೆ ಏನೇನು ಆಪ್ಷನ್ಸ್ ಯೂಸ್ ಮಾಡ್ತೇನೆ ಅನ್ನೋದು ತಿಳ್ಕೊಬೇಕು. ನಂತರ ಅವರು ಲೀಡ್ ಆಗ್ತಾರೆ. ಅವರು ನಿಮಗೆ ನಿಮ್ಮ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ಇಂಟ್ರೆಸ್ಟ್ ತೋರಿಸಿ ಫೋನ್ ನಂಬರ್ ಅಥವಾ ಇಮೇಲ್ ಕೊಟ್ಟರೆ, ಸೊ ಅದನ್ನು ನಾವು ನಿಮ್ಮ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ಬಗ್ಗೆ ಕಾನ್ಫಿಡೆನ್ಸ್ ಹೇಗೆ ಇನ್ಕ್ರೀಸ್ ಮಾಡೋದು, ಅವ್ರಿಗೆ ನಿಮ್ಮ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ಬೆಸ್ಟ್ ಅನ್ನಿಸ್ಬೇಕು. ಸೊ ಅದರ ರಿಲೇಟೆಡು ಲೀಡ್ ನರ್ಚರಿಂಗ್ ಸಿಸ್ಟಮ್ ನೀವು ಅರ್ಥ ಮಾಡ್ಕೋಬೇಕು. ಅದಾದಮೇಲೆ ನಾವು ಹೇಗೆ ಸೇಲ್ಸ್ ಮಾಡ್ತೇವೆ, ಏನೇನು ಸ್ಟ್ರಾಟಜಿ ಯೂಸ್ ಮಾಡ್ತೇವೆ, ಅದನ್ನು ಲೀಡ್ಸ್ನ ಕಸ್ಟಮರಾಗಿ ಕನ್ವರ್ಟ್ ಮಾಡಲು ಅದನ್ನು ತಿಳ್ಕೋಬೇಕು. ಆಫ್ಟರ್ ದ್ಯಾಟ್ ಕಸ್ಟಮರ್ ಒಂದು ಸಲ ಸೇಲ್ಸ್ ಆದಮೇಲೆ ಅವ್ರಿಗೆ ನಾವು ಹೇಗೆ ಎಕ್ಸ್ಪೀರಿಯನ್ಸ್ ಕೊಡ್ತೇವೆ ನಮ್ಮ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ಮುಖಾಂತರ, ಮತ್ತು ಅದೇ ಕಸ್ಟಮರ್ ಇಟ್ಕೊಂಡು ಮತ್ತೆ ಹೇಗೆ ಮೋರ್ ಸೇಲ್ಸ್ ಮಾಡಿ ಲೈಫ್ ಟೈಮ್ ವ್ಯಾಲ್ಯೂ ಆಫ್ ದ ಕಸ್ಟಮರ್ಸ್ ಇನ್ಕ್ರೀಸ್ ಮಾಡೋದು, ಮತ್ತು ಕಸ್ಟಮರ್ಸ್ನೇ ಯೂಸ್ ಮಾಡಿಕೊಂಡು ಹೇಗೆ ಮಾರ್ಕೆಟಿಂಗ್ ಮಾಡಿ, ರೆಫರಲ್ ಮಾರ್ಕೆಟಿಂಗ್ ಮಾಡಿ ಮೋರ್ ಕಸ್ಟಮರ್ಸನ್ನು ಅಟ್ರ್ಯಾಕ್ಟ್ ಮಾಡೋದು. ಇದು 1 ಪೇಜ್ ಮಾರ್ಕೆಟಿಂಗ್ ಪ್ಲ್ಯಾನ್. 3 ಸಿಂಪಲ್ ಸ್ಟೆಪ್ಸ್. ಬಿಫೋರ್ ಏನು ಮಾಡಬೇಕು, ನಂತರ ಲೀಡ್ ಆದಮೇಲೆ ಏನು ಮಾಡಬೇಕು, ನಂತರ ಕಸ್ಟಮರ್ ಆದಮೇಲೆ ಏನು ಮಾಡಬೇಕು. ಸೊ ಸಿಂಪಲ್ ಸ್ಟ್ರಾಟಜಿ. ಸೊ ಇದೊಂದು ಎಕ್ಸಾಂಪಲ್ ತೊಗೊಂಡು ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಈಗ ನೀವು ಇಲ್ಲಿ ನೋಡ್ಬೋದು, ಎಕ್ಸಾಂಪಲ್ ಈಗ ನೀವು ಯೋಗ ಟೀಚರ್ ಅಂದ್ಕೊಳ್ಳಿ, ಆನ್ಲೈನ್ ಯೋಗ ಕ್ಲಾಸಸ್ ತೊಗೋತೀರಾ ಅಂದ್ಕೊಳ್ಳಿ. ಸೊ ನಿಮ್ಮ ಟಾರ್ಗೆಟ್ ಮಾರ್ಕೆಟ್ ಯಾರಪ್ಪ ಅಂತಂದರೆ IT ಪ್ರೊಫೆಷ್ನಲ್ಸ್. ಅವರು ತುಂಬ ಕೆಲಸ ಮಾಡ್ತಿರ್ತಾರೆ, ಡೈಲಿ ಯೋಗ ಆಫ್ಲೈನ್ ಕ್ಲಾಸಿಗೆ ಹೋಗೋಕ್ಕಾಗಲ್ಲ. ಸೊ ಹೂ ಹ್ಯಾವ್ ದ ಬ್ಯಾಕ್ ಪೇನ್, ಡೆಫಿನೆಟ್ಲಿ ತುಂಬ ಜನ ತುಂಬ ಹೊತ್ತು ಕುತ್ಕೊಂಡು ಕೆಲಸ ಮಾಡೋದ್ರಿಂದ ಬ್ಯಾಕ್ ಪೇನ್ ಬಂದೇ ಬರ್ತಿರುತ್ತೆ, ಕಾಮನ್ ಇಶ್ಯೂ ಆಗಿದೆ ಈಗ. ಸೊ ಅಂಥವ್ರಿಗೆ ನೀವು ಆನ್ಲೈನ್ ಯೋಗ ಕ್ಲಾಸಸ್ನ, ನಿಮ್ಮ ಸರ್ವಿಸಸ್ನ ಸೇಲ್ ಮಾಡಬೇಕು. ಸೊ ನಿಮ್ಮ ಟಾರ್ಗೆಟ್ ಮಾರ್ಕೆಟ್ ಯಾರಂತ ಗೊತ್ತಾಗಿದೆ, IT ಪ್ರೊಫೆಷ್ನಲ್ಸು. ಮೆಸೇಜ್ ಟು ಯುವರ್ IT ಪ್ರೊಫೆಷ್ನಲ್ಸ್ ಏನು ಹೇಳ್ತೀರಾ, ನಿಮ್ಮ ಬ್ಯಾಕ್ ಪೇನ್, ಗೆಟ್ ರಿಡ್ ಆಫ್ ಯುವರ್ ಬ್ಯಾಕ್ ಪೇನ್ ವಿತ್ ಸಿಂಪಲ್ ಯೋಗ ಟೆಕ್ನಿಕ್ಸ್. ತುಂಬ ಕಾಂಪ್ಲಿಕೇಟೆಡ್ ಏನಲ್ಲ, ಮತ್ತು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನೀವನ್ನು ಮಾಡ್ಬೋದು. ತುಂಬ ಕ್ಲಾಸಸ್ಸಿಗೆ ಹೋಗಿ ತುಂಬ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ಯೋಗ ಮಾಡಿ ಆಮೇಲೆ ಬ್ಯಾಕ್ ಪೇನ್ ಹೋಗೋದಕ್ಕಿಂತ ಸಿಂಪಲ್, ನೀವು ಕೆಲಸ ಮಾಡಿ ಬಂದಮೇಲೆ ಇರ್ಬೋದು, ಕೆಲಸಕ್ಕೆ ಹೋಗೋ ಮುಂಚೆ ಇರ್ಬೋದು, ಕೆಲಸದಲ್ಲೇ ಇರ್ಬೋದು, ಅಲ್ಲೇ ಸಿಂಪಲ್ ಯೋಗ ಟೆಕ್ನಿಕ್ಸಿಂದ ನಿಮ್ಮ ಬ್ಯಾಕ್ ಪೇನ್ ಹೇಗೆ ಹೋಗಿಸ್ಕೊಳ್ಳೋದು ಅಂತ ಮೆಸೇಜ್ ಆಗ್ತದೆ. ಸೊ ಇದು ಅಟ್ರಾಕ್ಟ್ ಆಗುತ್ತೆ. ಸಿಂಪಲ್ ಟೆಕ್ನಿಕ್ಸಾ, ಮನೆ ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ಮಾಡ್ಬೋದಾ ಅಂತ ಯಾವಾಗ ಕಸ್ಟಮರ್ ಬಿಲೀವ್ ಮಾಡ್ತಾರೆ ಅವಾಗ ಅಟ್ರಾಕ್ಟ್ ಆಗ್ತಾರೆ, ಲೈಕ್ ಪ್ರಾಸ್ಪೆಕ್ಟ್ ಅಟ್ರಾಕ್ಟ್ ಆಗ್ತಾರೆ. ಅಟ್ರಾಕ್ಟ್ ಆದಮೇಲೆ ಸೊ ಇದೇ ಮೆಸೇಜ್ ನೀವು ಎಲ್ಲಿ ಹೇಳ್ತೀರಾ, ಸೋಷಿಯಲ್ ಮೀಡಿಯಾದ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್, ವಾಟ್ಸಪ್ ಗ್ರೂಪ್ನಲ್ಲಿ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಥವಾ ಪ್ಯಾಂಪ್ಲೆಟ್ಸನ್ನು ನೀವು ಹಂಚ್ಬೋದು. ಸೊ ಈ ಮೆಸೇಜಿಂದ ಅಟ್ರಾಕ್ಟ್ ಆಗಿ, ಈ ಚಾನಲ್ಸ್ನಿಂದ ಈ ಮೆಸೇಜ್ ನೋಡಿ ಅಟ್ರಾಕ್ಟ್ ಆಗಿ ಜನ ನಿಮ್ಮ ವೆಬ್ಸೈಟಿಗೆ ಬರ್ಬೋದು, ನಿಮಗೆ ವಾಟ್ಸಪ್ ಮೆಸೇಜ್ ಮಾಡ್ಬೋದು, ನಿಮಗೆ ಫೋನ್ ಕಾಲ್ ಮಾಡ್ಬೋದು. ಇದೆಲ್ಲ ನೀವು ಲೀಡ್ಸ್ ಕ್ಯಾಪ್ಚರ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ನಂತರ ಲೀಡ್ ನರ್ಚರ್ ಸಿಸ್ಟಮ್. ಲೀಡ್ ನರ್ಚರ್ ಅಂತಂದರೆ ಒಂದು ಸಲ ನಿಮ್ಮ ಫೋನ್ ಇಮೇಲ್ ಕೊಟ್ಟ ಮೇಲೆ ನೀವು ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಡೈಲಿ ಟಿಪ್ಸ್ ಕಳಿಸ್ತೀರಾ, ಇಮೇಲಲ್ಲಿ ಟಿಪ್ಸ್ ಕಳಿಸ್ತೀರಾ,
ಸಿಂಪಲ್ ವೀಡಿಯೋಸ್ ಕಳಿಸ್ತೀರಾ, ಬ್ಯಾಕ್ ಪೇನ್ ರಿಲೇಟೆಡ್ಡು, ಆಮೇಲೆ ಹೆಲ್ದಿ ಲೈಫ್ ಸ್ಟೈಲ್ ರಿಲೇಟೆಡ್ಡು, ಫುಡ್ ರಿಲೇಟೆಡ್ಡು, ಬ್ರೀದಿಂಗ್ ರಿಲೇಟೆಡ್ಡು. ಸೊ ಓವರಾಲ್ ನಾಟ್ ಓನ್ಲಿ ಬ್ಯಾಕ್ ಪೇನ್, ಹೆಲ್ತ್ ಟಿಪ್ಸ್ ನೀವು ಕಳ್ಸ್ಕೊತ ಹೋಗ್ತೀರಾ. ಯೂಟ್ಯೂಬ್ ವೀಡಿಯೋಸ್, ಲಾಂಗ್ ವೀಡಿಯೋಸ್ ಮಾಡ್ಬೋದು. ಆಮೇಲೆ ಇದರಲ್ಲಿ ಟೆಸ್ಟಿಮೋನಲ್ ಎಕ್ಸಾಂಪಲ್ಸ್ ವೆರಿ ಎಫೆಕ್ಟಿವ್ ಆಗುತ್ತೆ ಲೀಡ್ ನರ್ಚರ್ ಮಾಡೋಕ್ಕೆ. ಬೇರೆದವರು ಯಾರಾದರೂ ಇದು ನಿಮ್ಮ ಕ್ಲಾಸಸ್ ಯೂಸ್ ಮಾಡಿ ಅಥವಾ ನಿಮ್ಮ ಟೆಕ್ನಿಕ್ಸ್ ಯೂಸ್ ಮಾಡಿ ಅವರು ಬ್ಯಾಕ್ ಪೇನ್ ಸಾಲ್ವ್ ಮಾಡ್ಕೊಂಡಿದ್ರೆ ಅದರದ್ದು ವೀಡಿಯೋಸ್ ಮಾಡ್ಬೋದು, ಅದ್ರದ್ದು ಆರ್ಟಿಕಲ್ ಬರೀಬೋದು. ಅದನ್ನೆಲ್ಲ ನಿಮ್ಮ ಪ್ರೊಸ್ಪೆಕ್ಟ್ಸಿಗೆ ಅಥವಾ ನಿಮ್ಮ ಲೀಡ್ಸಿಗೆ ಕಳಿಸ್ಬೋದು ನೀವು. ಸೊ ಇದಾದ ನಂತರ ಕಾನ್ಫಿಡೆನ್ಸ್ ಬರುತ್ತೆ ಅವ್ರಿಗೆ, ನೀವು ಬೆಸ್ಟ್ ಯೋಗ ಟ್ರೈನರ್, ಇವ್ರು ಟೆಕ್ನಿಕ್ಸ್ ಯೂಸ್ ಮಾಡಿದ್ರೆ ನನ್ನ ಬ್ಯಾಕ್ ಪೇನ್ ಹೋಗುತ್ತೆ ಅಂತ. ಸೊ ಆವಾಗ ನೀವು ಅವ್ರಿಗೆ ಸೇಲ್ಸ್ ಮಾಡೋಕ್ಕೆ ಡಿಫ್ರೆಂಟ್ ಸ್ಟ್ರಾಟಜಿ ಇದೆ. ಒಂದು ಡೈರೆಕ್ಟಾಗಿ ಆಸ್ ಮಾಡ್ಬೋದು, ಎನ್ರೋಲ್ ಇನ್ ಮೈ ಯೋಗ ಕ್ಲಾಸ್ ಅಂತ, ಅಥವಾ ಫ್ರೀ ಡೆಮೋ ಕ್ಲಾಸ್ ಕೊಟ್ಟು ಅದನ್ನು ಎನ್ರೋಲ್ ಮಾಡ್ಬೋದು. ಅರ್ಲಿ ಬರ್ಡ್ ಆಫರ್ ಕೊಡ್ಬೋದು, ಡಿಸ್ಕೌಂಟೆಡ್ ಆಫರ್ ಕೊಡ್ಬೋದು. ಓವರಾಲ್ 6 months, 3 months, 6 months, 1 year ಪ್ಯಾಕೇಜ್ ಆಫರ್ ಕೊಡ್ಬೋದು. ಅಥವಾ ಸಿಂಪಲ್ ಫಸ್ಟ್ ಇಷ್ಟು ಕ್ಲಾಸ್ ಫ್ರೀ ಕೊಟ್ಟು ಆಮೇಲೆ ನೆಕ್ಸ್ಟ್ ಎನ್ರೋಲ್ ಮಾಡಿ ಅಂತಲೂ ಕೂಡ ಹೇಳ್ಬೋದು. ಸೊ ಅವ್ರಿಗೆ ಎನ್ರೋಲ್ ಮಾಡಿ ಸ್ವಲ್ಪ ದಿನ ಅಟೆಂಡ್ ಆದಮೇಲೆ ದೆನ್ ದೇ ಕ್ಯಾನ್ ಎನ್ರೋಲ್ ಫಾರ್ ಯುವರ್ ಕಂಪ್ಲೀಟ್ ಕೋರ್ಸ್. ಸೊ ಇದು ಕನ್ವರ್ಷನ್ ಸ್ಟ್ರಾಟಜಿ. ಓಕೆ, ಒಂದ್ಸಲ ಕಸ್ಟಮರ್ ನಿಮ್ಮ ಆನ್ಲೈನ್ ಯೋಗ ಕ್ಲಾಸಸ್ ತೊಗೊಂಡ್ಮೇಲೆ, ಆನ್ಲೈನ್ ಕ್ಲಾಸಸ್ ಇರೋದ್ರಿಂದ ಅವರಿಗೆ ನೀವು ಎಕ್ಸ್ಪೀರಿಯನ್ಸ್ ತುಂಬ ಒಳ್ಳೇದು ಕೊಡಬೇಕಾಗತ್ತೆ. ವಿಡಿಯೋ ಆನ್ಲೈನ್ ವೀಡಿಯೋಸ್ ಮುಖಾಂತರ ನೀವು ಕಳಿಸ್ತಾರೆ ಅಂದರೆ ವಿಡಿಯೋ ಕ್ಲಾಸಸ್ ಕೊಡಬೇಕು. ನಂತರ ಫಾಲೋಅಪ್ ಸೆಷನ್ಸ್ ಮಾಡಬೇಕಾದ್ರೆ ಹಳೆ ಸೆಷನ್ಸ್ ಬಗ್ಗೆ ಹೇಳೋದು ಅದನ್ನೆಲ್ಲ ಮಾಡ್ಬೋದು. ಆಮೇಲೆ ಡೌಟ್ಸ್ ಕ್ಲಿಯರಿಂಗ್ ಮಾಡ್ಬೋದು. ಆಮೇಲೆ ತುಂಬ ಜನ ಮಿಸ್ ಮಾಡ್ತಿರ್ತಾರೆ, ನಡೆಗೆ ಒಂದಿನ ಏನೋ ಈ ವಿಡಿಯೋ ನೋಡೋಕ್ಕಾಗಿಲ್ಲ ಅಂದ್ಕೊಳ್ಳೋ, ಲೈಫ್ ಟೈಮ್ ಎಕ್ಸೆಸ್ ಕೊಡ್ಬೋದು ನೀವು ನಿಮ್ಮ ಆನ್ಲೈನ್ ಕ್ಲಾಸಸ್ ರೆಕಾರ್ಡಿಂಗ್ಸಿಂದ. ಸೊ ಹೀಗೆ ಕಸ್ಟಮರ್ ವಿಲ್ ಬಿ ಹ್ಯಾವಿಂಗ್ ಲೈಕ್ ವೆನೆವರ್ ದೇ ಕ್ಯಾನ್ ವಾಚ್ ಯುವರ್ ವೀಡಿಯೋ, ಮತ್ತು ಅವರು ನಿಮ್ಮ ಟೆಕ್ನಿಕ್ಸ್ ಯೂಸ್ ಮಾಡಿ ಬ್ಯಾಕ್ ಪೇನ್ ಹೋಗಿಸ್ಕೋಬೋದು. ಸೊ ಈಗ ಈ ಕಸ್ಟಮರಿಂದ ನೀವು ಮತ್ತೆ ವ್ಯಾಲ್ಯೂ ಹೇಗೆ ಇನ್ಕ್ರೀಸ್ ಮಾಡ್ಕೋಬೋದು ಅಂತಂದರೆ, ನೀವು 1-to-1 ಕನ್ಸಲ್ಟೇಷನ್ ಕೊಡ್ಬೋದು. ಇದು ತುಂಬ ಜನಕ್ಕೆ ಒಮ್ಮೆ ನೀವು ವೀಡಿಯೋಸ್ ಕ್ಲಾಸಸ್ ಕಂಡಕ್ಟ್ ಮಾಡ್ತಿರ್ತಾರೆ. ಇಲ್ಲಿ 1-to-1 ಇಂಡಿವಿಜುವಲ್ ಬ್ಯಾಕ್ ಪೇನ್ ಹೇಗೆ ಬಂತು ಅದನ್ನೆಲ್ಲ ಅನಲೈಸ್ ಮಾಡಿ, ಅಥವಾ ಒಬ್ಬೊಬ್ಬರಿಗೆ ಬೇರೆ ಸಿಂಪಲ್ ಟೆಕ್ನಿಕ್ ಸ್ವಲ್ಪ ಮಾಡಿಫಿಕೇಷನ್ ಮಾಡಿಕೊಂಡು ಕನ್ಸಲ್ಟೇಷನ್ ಕೊಡ್ಬೋದು. ಇದೇ ಕಸ್ಟಮರ್ 1 month ಪ್ಯಾಕೇಜ್ ತೊಗೊಂಡಿರ್ಬೋದು, ಅವರಿಗೆ ಇಯರ್ಲಿ ಪ್ಯಾಕೇಜ್ ಕೊಟ್ಟರೆ ನಿಮಗೆ ಸೇಲ್ಸ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಅದ್ರ ಜೊತೆ ಅವ್ರದ್ದು ಬೇರೆ ಪ್ರಾಬ್ಲಮ್ಸ್ ನೀವು ಅರ್ಥ ಮಾಡ್ಕೊಂಡ್ರೆ, ಈಗ ಎಕ್ಸಾಂಪಲ್ ಆ್ಯನ್ಸೈಟಿ ಇಶ್ಯೂಸ್ ಇರುತ್ತೆ, ಸ್ಟ್ರೆಸ್ ರಿಲೇಟೆಡ್ ಇರುತ್ತೆ, ಅದು ಯೋಗ ಪ್ಯಾಕೇಜಸ್ ಕೂಡ ನೀವು ಸೇಲ್ ಮಾಡ್ಬೋದು. ನಂತರ ಈ ಕಸ್ಟಮರ್ಸನ್ನು ರೆಫರಲ್ಸ್ ಆಗಿ ಯೂಸ್ ಮಾಡಿಕೊಂಡು ಮತ್ತೆ ಬೇರೆ ಕಸ್ಟಮರ್ಸನ್ನು ಅಟ್ರ್ಯಾಕ್ಟ್ ಮಾಡ್ಬೋದು. ಅವಾಗ ರೆಫರಲ್ ಬೆನಿಫಿಟ್ಸ್ ಆ್ಯಂಡ್ ಡಿಸ್ಕೌಂಟ್ ಅಥವಾ ರೆಫರಲ್ ಬೋನಸ್ ಇದೆ ಕಸ್ಟಮರ್ಗೆ. ನೀವು 1 month ಎಕ್ಸ್ಟ್ರಾ ತೊಗೊಳ್ಳಿ ಪ್ಯಾಕೇಜ್, ನಿಮ್ಗೆ ಬೇಕಾದ್ರೆ ನಿಮ್ಮಿಂದ ರೆಫರ್ ಆಗಿದ್ದಾರೆ, ಅಥವಾ ರೆಫರ್ ಆದವ್ರಿಗೂ ನೀವು ರೆಫರ್ ಮಾಡಿದವ್ರಿಗೂ ರೆಫರ್ ಆದವ್ರಿಗೂ ಇಬ್ಬರಿಗೂ ಡಿಸ್ಕೌಂಟ್ ಕೊಡ್ಬೋದು, ಬೋನಸ್ ಕೊಡ್ಬೋದು. ಆಮೇಲೆ ಎಕ್ಸ್ಕ್ಲೂಸಿವ್ ರೆಫರಲ್ಸ್ ಮಾಡಿದವ್ರಿಗೆ ಎಕ್ಸಾಂಪಲ್ ಫ್ರೀ ಕ್ಲಾಸಸ್, ಡಿಫ್ರೆಂಟ್ ಯೋಗ ಪ್ಯಾಕೇಜಸ್ ಅಂತ ನೀವು ಆಫರು ಮಾಡ್ಬೋದು. ಸೊ ಹೀಗೆ ರೈಟ್ ಫ್ರಮ್ ಯುವರ್ ಪ್ರಾಸ್ಪೆಕ್ಟ್, ನಿಮ್ಮ ಟಾರ್ಗೆಟ್ ಮಾರ್ಕೆಟ್ ಐಡೆಂಟಿಫಿಕೇಷನಿಂದ ನಂತರ ಅದೇ ಅವರನ್ನು ಲೀಡ್ ಮಾಡಿ ಕಸ್ಟಮರ್ ಮಾಡಿ ನಂತರ ರೆಫರಲ್ಸ್ ಯೂಸ್ ಮಾಡಿ ಹೇಗೆ ನಿಮ್ಮ ಬಿಸ್ನೆಸ್ ರನ್ ಮಾಡೋಕ್ಕೆ ಒಂದು ಮಾರ್ಕೆಟಿಂಗ್ ಪ್ಲ್ಯಾನ್ ಬೇಕು, ಅದು 1 page ಮಾರ್ಕೆಟಿಂಗ್ ಪ್ಲ್ಯಾನಲ್ಲಿ ಸಿಂಪಲ್ಲಾಗಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೇನೆ. ಸೊ ಇದರ ರಿಲೇಟೆಡ್ ಅಲೆನ್ ಡಿಬ್ ಅವರು ಬುಕ್ ಬರೆದಿದ್ದಾರೆ. ಸೊ ಆ ಬುಕ್ ಲಿಂಕು ನಿಮಗೆ ಡಿಸ್ಕ್ರಿಪ್ಷನಲ್ಲಿರುತ್ತೆ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್, ಸಿಂಪಲ್ ಟೆಕ್ನಿಕ್ಸು, ಸಿಂಪಲ್ ಕಾನ್ಸೆಪ್ಟ್ಸನ್ನು ನಾನು ಮುಂದಿನ ವೀಡಿಯೋಸ್ಗಳಲ್ಲಿ ನಿಮಗೆ ತಿಳಿಸ್ಕೊತಾ ಹೋಗ್ತೇನೆ. ಧನ್ಯವಾದ.